ಲೀಟರ್ದು ಮಾಡಿದಾವೆ ಸರ್. ಹೈಡ್ರೋಫೋನಿಕ್ಸ್ ಯೂನಿಟ್ ಅದ ಸರ್. ಇದು ತೋಟಗಾರಿಕೆ ಬೆಳೆಗಳಿಗೆ ನಳ ನೀರಾವರಿ ರೀ. ನಾವಲ್ರಿ ಸರ್ ಸಣ್ಣ ಸಣ್ಣ ಇಕ್ವಿಪ್ಮೆಂಟ್ಸೇ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವ್ರಿ. ರೈತರಿಗೆ ಏನದ ರೀ, ಇದು ಸ್ಥಿರವಾದೇ ದೊಡ್ಡ ಆಳಿನ ಸಮಸ್ಯೆ ಐತ್ರಿ. ಇದು ಕೈಲಿಂದ ಹುಟ್ಟು ಆಡ್ಸಿರಿ ಅಂದ್ರೆ ಅವ್ರು ಏನ್ ಮಾಡ್ತೀರಿ, ಒಂದಿನ 2 ದಿನ ಆಡ್ಸೋರ್ರಿ, ಆಮೇಲೆ ಸ್ಮೆಲ್ ಬರ್ತಂತ ಯಾರು ರೈತರು ಬಿಡ್ತೀರಿ ಸರ್. ಹಲೋ ಸ್ನೇಹಿತರೆ, ನಿಮ್ಮ ಸ್ವಾಗತ ಸಾವಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾವ್ ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯ ಹಾಲ್ ಸುಲ್ತಾನ್ಪುರ್ ಊರಿಗೆ ಹೋಗಿದ್ದೆ ನಾನು. ಆ್ಯಕ್ಚುಲಿ ಅಲ್ಲಿ ನಮಗೆ ಶರಣಬಸಪ್ಪ ಪಾಟೀಲ್ ಪ್ರೋಗ್ರೆಸಿವ್ ಫಾರ್ಮರ್ ಜೊತೆ ಭಾಳ ಚೆನ್ನಾಗಿ ಇಂಟ್ರಾಕ್ಷನ್ ಆಯಿತು. ಆಮೇಲೆ ಈ ವಿಡಿಯೊಳಗೆ ಅವ್ರದ್ದು ಏನು ಇನೋವೇಷನ್ಸ್ ಅದಾವಲ್ಲ ಅದು ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ಸುಮಾರು 1-3 ಪಾರ್ಟಲ್ಲಿ ಬರುತ್ತೆ ಅವ್ರದ್ದು ವಿಡಿಯೋ. ಪ್ರೋಗ್ರೆಸಿವ್ ಫಾರ್ಮರ್ ಜೊತೆ ಅವರು ಒಂದು ಕೈಂಡ್ ಆಫ್ ರಿಸರ್ಚ್ ಸೈಂಟಿಸ್ಟ್ ಅಂತ ಹೇಳ್ಬೋದು. ಅವ್ರ ಕಡೆ ನಮ್ಮ ರೈತರ ಸಲುವಾಗಿ ಹಲವಾರು ಟೆಕ್ನಾಲಜೀಸ್ ಅವರೇ ಸ್ವಂತಾಗಿ ಮಾಡಿದ್ದಾರೆ. ಅದರ ಸಲುವಾಗಿ ನಮ್ಮದು ICAR ಯೂನಿವರ್ಸಿಟಿ ಆಗಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್, KVK ಹಲವಾರು ಅವ್ರ ಅವಾರ್ಡ್ನೂ ಸಿಕ್ಕೈತೆ ಅವರಿಗೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಇದು ವಿಡಿಯೋ ನೋಡಿರಿ, ಆಮೇಲೆ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ಜೀವಾಮೃತ, ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸ್ಟ್ ಈಗೆಲ್ಲ ರೈತರು ಆರ್ಗ್ಯಾನಿಕ್ ಒತ್ತು ಕೊಡಲ್ಕತ್ತಾರಲ್ಲ ಸರ್. ಅದ್ರ ಸಲುವಾಗಿ ನಾವು ಈ ಕಲ್ಚರ್ ತಿರುವಾದ ಸಮಸ್ಯೆ ಐತೆ ಸರ್. ಅದು ಈ ಸೋಲಾರ್ ಕನ್ವರ್ಟ್ ಮಾಡೀನಿ ಸರ್. ಇದು ಈ ಟೈಮರ್ ಬರ್ತದೆ ಸರ್. ಇದು ಬೆಳಿಗ್ಗೆ ಸಾಯಂಕಾಲ 3 ಟೈಮ್ ತಾನೇ ತಿರುಗುತ್ತೆ ಸರ್. ಅದು ಈಗ ಅದು ಯಾವ ತರ ವರ್ಕ್ ಆಗ್ತದೆ ಅಂದ್ರೆ ಇಲ್ಲಿ ನೋಡ್ರಿ ಸರ್. ಇದು ಆಫ್ ಮಾಡಿ ಆನ್ ಮಾಡ್ತೀನಿ ರೀ. ಅಲ್ಲಿ ಕಲ್ಚರ್ ತಿರುಗುತ್ತೆ ನೋಡ್ರಿ ಸರ್. ಅದು ಓಹೋ, ಇಲ್ಲೇ ಕಲ್ಚರ್ ಸರ್. ಅದು ತಿರ್ಸಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತ್ರಿ ಸರ್. ಈಗ ಕೈಲಿಂದ ಹುಟ್ಟು ಆಡ್ಸಿರಿ ಅಂದ್ರೆ ಅವ್ರು ಏನ್ ಮಾಡ್ತೀರಿ, ಒಂದಿನ 2 ದಿನ ಆಡ್ಸೋರ್ರಿ, ಆಮೇಲೆ ಸ್ಮೆಲ್ ಬರ್ತಂತ ಯಾರು ರೈತರು ಬಿಡ್ತೀರಿ ಸರ್. ಅದ್ರಾಗ ಕ್ವಾಲಿಟಿ ಜೀವಾಮೃತ ತಯಾರಾಗ್ತಿದಿಲ್ಲ ಸರ್. ಜೀವಾಣುಗಳು ವೃದ್ಧಿ ಆಗ್ತಿದಿಲ್ರಿ. ಇದ್ರಾಗ ಕ್ವಾಲಿಟಿ ಜೀವಾಮೃತ ತಯಾರಾಗ್ತದೆ ಸರ್. ಇದು ಇದ್ರದಿಂದ ರೀ ತಾನೇ ಕೆಲಸ ಮಾಡ್ತದೆ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಎರಡು ಕಡೆ ಅದ ಸರ್. ಕನೆಕ್ಷನ್ ರಿವರ್ಸ್ ಪ್ಲಸ್ ಮೈನಸ್ ಚೇಂಜ್ ಮಾಡಿದೆವು ಅಂದ್ರೆ ಅದು ಚೇಂಜ್ ಮಾಡ್ಕೋತದ ಸರ್. ಅದು ತಾನೇ ರೀ. ನಮಗೆ ಕ್ಲಾಕ್ ವೈಸ್ ಬೇಕಾದ್ರೆ ಕ್ಲಾಕ್ ವೈಸ್, ನಾನ್ ಕ್ಲಾಕ್ ವೈಸ್ ಎರಡು ವರ್ಕ್ ಮಾಡ್ತಾವ್ರಿ ಸರ್. ಇದು ಟೈಮರ್ ಎಷ್ಟು ಸೆಕೆಂಡ್ ಸರ್? ಇದು 200 ಲೀಟರ್ ಅದ ರೀ. 1 ಮಿನಿಟ್ ಇಟ್ಟಿನಿ ಸರ್. 1 ಮೀಟರ್ ಅಲ್ಲಿ ಮ್ಯಾಲ 1000 ಲೀಟರ್ ಅದಾವ ರೀ. ಅವ್ಕೆ 3 ಮಿನಿಟ್ 5 ಮಿನಿಟ್ ಈ ತರ ಇಟ್ಟಿದ್ದೀನಿ ಸರ್. ಏರಿಯಾ ಹೆಚ್ಚಿಗೆ ಆದಂಗೆ ಟೈಮಿಂಗ್ ಹೆಚ್ಚಿಗೆ ಮಾಡ್ಕೋತೇವೆ ಸರ್. ಇದು ಏನ್ರ ಆಟೋಮೆಟಿಕ್ ಅದ? ಇದು ಆಟೋಮೆಟಿಕ್ ಅದ ಸರ್. ಇಲ್ಲೆಲ್ಲ ತಾನೇ ಇದು ಅದಲ್ರಿ, ಮ್ಯಾನೇಜ್ ಮಾಡ್ತಾರೆ. ಈಗ 721 ಮಿನಿಟ್ ಮೇಲೆ ಆನ್ ಆಗ್ತಾರೆ. ಓಹೋ, ಆ ಥರ ಸರ್. ಆಟೋಮೆಟಿಕ್ ರೀ. ರೈತರಿಗೆ ಏನದ ರೀ, ಇದು ಸ್ಥಿರವಾದೇ ದೊಡ್ಡ ಆಳಿನ ಸಮಸ್ಯೆ ಐತ್ರಿ. ಇದು ಸಲೋ ಮಾಡೀನಿ ಸರ್ ನಾ. ಓಕೆ ಸರ್. ಇದರದಿಂದ ಕ್ವಾಲಿಟಿ ಜೀವಾಮೃತ ಹಾಕಲಾಗಿತ್ರಿ, ಹಾಕಲಾಗಿರಿ ಹೊಲಗೊಳದಾಗ. ಈಗ ಇದು ಸೊಲ್ಯೂಷನ್ ಇದು ಪಕ್ಕ ಆಗ್ಯದ ಸರ್. ಇದು ಯೂನಿಟ್ ಎಷ್ಟು ಸಿಗ್ತದೆ ಸರ್? ಸರ್ ಯೂನಿಟ್ 7500 ತನಕ ಬರ್ತದೆ ಸರ್. ಕಳ್ಸೋದ್ ಬಿಟ್ರಿ ಏನೇನು ಸಿಗ್ತದೆ ಸರ್? ಇದಕ್ಕೊಂದು ಸೋಲಾರ್ ಪ್ಯಾನಲ್ ರೀ, ಒಂದು 7EH ಬ್ಯಾಟ್ರಿ ಬರ್ತದೆ ಸರ್. ಇದು ಬ್ಯಾಟ್ರಿ ದೊಡ್ಡದ ರೀ. ಇದೊಂದು ಚಾರ್ಜ್ ಕಂಟ್ರೋಲರ್ ರೀ. ಇದು ಟೈಮರ್ ರೀ. ಆಯ್ತು, ಅದೇ ತರನೇ ಅದು ಮೋಟರ್ ರೀ. ಅದು ರಿಂಗ್ ಅದೆಲ್ಲ ಕೊಡ್ತೀನಿ ಸರ್. ಇದು ಮೋಟರ್? ಸರ್. ಇದು ಒಂದು ವೆಂಚೂರಿ ಅದ ಸರ್. ಇದು ವೆಂಚೂರಿ ಅದ ಸರ್. ಅದು ಸಪರೇಟ್ ಅದ ಸರ್. ಅದು ಇದು ಕಲ್ಚರ್ ರೆಡಿ ಆಗಿದೆ. ನಾವು ಡೈರೆಕ್ಟ್ ಡ್ರಿಪ್ಪಿಗೆ ಬಿಡೋ ಸಲುವಾಗಿ ಅದ ಸರ್. ಅದು ಹ್ಯಾಂಗ್ ಸರ್ ಡ್ರಿಪ್ ಹೆಂಗ್ ಬಿಡ್ತಿರೋದು ಸರ್? ಇದು ಇಲ್ಲಿ ಪೈಪ್ ಲೈನ್ ಬರ್ತದಲ್ರಿ, ಮೇನ್ ಲೈನ್ ರೀ. ಇದು ಇಲ್ಲಿ ವಾಲ್ ಚಾಲು ಮಾಡ್ತೀನಿ ರೀ ಇದಕ್ಕೆ. ಓಕೆ, ಇದು ಡೈರೆಕ್ಟ್ ಡ್ರಿಪ್ ಕನೆಕ್ಷನ್ ಅದ ಸರ್? ಇದು ಡೈರೆಕ್ಟ್ ಕನೆಕ್ಷನ್ ಅದ ಸರ್, ಮೇನ್ ಲೈನ್. ಓಕೆ, ಹೊಲದಾಗೆ ರೀ ಡೈರೆಕ್ಟ್. ಅಂದ್ರೆ ಇದು ಡೈರೆಕ್ಟ್ ಒಳಗೆ ಪಂಪ್ ಇಲ್ಲಿ ಹಚ್ಚಿ ಬಿಟ್ಟೇವಲ್ಲ ಸರ್. ಇಲ್ಲಿ ಪಂಪ್ ಅದ ರೀ. ಪಂಪ್ ಪ್ಲಸ್ ಮೋಟರ್ ಅದ ರೀ. ಇದು ಬ್ಯಾಟ್ರಿ ಅದ ಸರ್. ಇಲ್ಲಿ ಬ್ಯಾಟ್ರಿ ಯಾಕೆ ಯೂಸ್ ಮಾಡೀನಂದ್ರಿ, ಇಷ್ಟೇ ಸಣ್ಣ ಪ್ಯಾನಲ್ ಮೇಲೆ ಪಂಪ್ ಆನ್ ಆಗಲ್ರಿ. ಅದು ಸ್ಟೋರೇಜ್ ಮಾಡ್ತಿರ್ತದೆ ಸರ್ ಕರೆಂಟ್. ಅದು ಎರಡು ಕೂಡ ಆನ್ ಆಗ್ತದೆ ಸರ್. ಅದು ಇಲ್ಲಿ ಚಾಲು ಮಾಡಿದ್ರೆ ಇದು ಜೊಕ್ಕೊಂಡ್ ಬಿಡ್ತದೆ ಸರ್ ಒಳಗೆ. ಇಲ್ಲಿಂದ ಆ ಕಡೆ ಸ್ಟಾರ್ಟ್ ಮಾಡಿ ಆ ಕಡೆ ಕಳಿಸ್ತದೆ ಸರ್ ಅದ್ರಾಗ. ಡೈರೆಕ್ಟ್ ಇಲ್ಲಿಂದ. ರೀ. ಇದು ಮೋಟರ್ ಸರಿನೇ ರನ್ ಆಗ್ತದೆ ಸರ್. ಇದು ಇದ್ದ ನೀರಿನ ಸರಿ ಹಂಗೆ ಕಳಿಸ್ತದೆ. ಎತ್ತಿ ಹಾಕೋದು ಬೇಕಾಗಿ ಏನಿಲ್ಲ ಸರ್. ಇಲ್ಲೇ ಬ್ಯಾರಲ್ದಂದೆ ಸೀದಾ ಗಿಡಗಳಿಗೆ ಪ್ಲಾಟಿಗೆ ಹೋಗ್ಬಿಡ್ತಾವ ಸರ್. ಇದು ಎಷ್ಟು ಕಾಸ್ಟ್ ಸರ್ ವೆಂಚೂರಿ ಸರ್? ಸರ್ ಇದು ವೆಂಚೂರಿ 4500 ಬರ್ತದೆ ರೀ. ಏನೇನು ಬರ್ತದೆ ಸರ್ ಇದು? ಸರ್ ಇದು ಸೋಲಾರ್ ಪ್ಯಾನಲ್ ಒಳಗೊಂದು ಬ್ಯಾಟ್ರಿ, ಅದು ಪಂಪ್ ರೀ, ಡಬಲ್ ಪಂಪ್ ಮೋಟರ್ ರೀ. ಅದೆಲ್ಲ ರೆಡಿ ಬರ್ತಾವ ಸರ್. ಈಗ ಹಳ್ಳದ ಪೈಪ್ ಲೈನ್ ಅದು ಇರ್ತಾವಲ್ರಿ, ಅವ್ರಿಗೆಲ್ಲ ಅನುಕೂಲ ಆಗ್ತದೆ ಸರ್. ಇದು ಇಟ್ಟೆಲ್ಲ ಸೆಟಪ್ ಮಾಡಿ ಕೊಟ್ಟಿರ್ತೇವ್ರಿ. ಮತ್ತೆ ಅಲ್ಲಿ ಎಲ್ಲಿ ಒಯ್ದು ಚಾರ್ಜ್ ಮಾಡೋದಿಲ್ರಿ. ಇದೇ ಚಾರ್ಜ್ ಮೇಲೆ ಆಗ್ತದೆ ಸರ್. ಇದೇ ಚಾರ್ಜ್ ಮೇಲೆ ಆಗ್ತದೆ, ಸೋಲಾರ್ ಚಾರ್ಜ್ ಮೇಲೆ ಆಗ್ತದೆ ಸರ್. ಓಕೆ ಸರ್. ಇದು ಒಂದು ಕರೆಂಟ್ ಮೇಲೆ ಮೋಟ್ರ್ ಚಾಲು ಮಾಡಿದಾಗ ರೀ, ಇಲ್ಲೊಂದು ಸ್ವಿಚ್ ಮಾಡೀನಿ ಸರ್ ನಾ. ಇದು ಏನು ಮಾಡ್ತದೆ ರೀ, ಇದು ಬಾಲ್ ಸಿಸ್ಟಮ್ ಅದ ರೀ. ಇಲ್ಲಿ ಪ್ಲಾಟ್ 1 ಪ್ಲಾಟ್ 2 ವಾಲ್ಗಳು ಮಾಡೀನಿ ಸರ್. ಇಲ್ಲಿ ಮ್ಯಾಲ ನಳದ ಮೇಲೆ ಕಂಟ್ರೋಲ್ ಮಾಡ್ತೀನಿ ಸರ್. ಇಲ್ಲಿ ನೀರು ಬಿಟ್ಟಾಗ ರೀ ಆಟೋಮೆಟಿಕ್ ಅದು ತುಂಬತಂದ್ರೆ ರೀ. ಇದು ಇಲ್ಲಿ ನೀರು ಬೀಳ್ತದಲ್ಲ ಸರ್. ಇದು
ಈ ನೀರು ಬೀಳೋದ್ರ ಮೇಲೆ ಟೈಮ್ ಆನ್ ಆಫ್ ಆಗ್ತದ್ರಿ ಸರ್ ಅದು. ಓಕೆ ಹಾಂ ಹಾಂ ಇದ್ರ ಮೇಲೆ ಈ ಸ್ವಿಚ್ಚಿಗೆ ಬಂದ್ ಹತ್ತಾನ ಮೋಟರ್ ಪಂಪ್ ಬಂದ್ ಮಾಡ್ತಾರೆ. ಆಟೋಮೆಟಿಕ್ ಬಂದ್ ಆಗ್ತೇನೆ ಅದು. ಇಲ್ಲಿ ಏನಾಗ್ತದೆ ಸರ್, ನಾವು ಎಷ್ಟು ಗಂಟೆ 1 ಗಂಟೆ ಅರ್ಧ ಗಂಟೆ ಬಿಡ್ಬೇಕಂತ ಟೈಮ್ ಮಾಡಿದೇವಲ್ರಿ, ಅಷ್ಟೇ ಹೋಗಿ ಬಂದ್ ಆಗ್ತದ್ರಿ. ಓಕೆ ಈ ಕಂಪ್ಯೂಟರ್ ಸಿಸ್ಟಮ್ನು ಅವರ್ ಸರ್, ಅದು ದುಬಾರಿ ಆಗ್ತದ್ರಿ ವಾಲ್ಗಳದೆಲ್ಲ. ಅದು ನಾವು ಫೋನ್ ಮೇಲೆ ಆನ್ ಆಫ್ ಮಾಡೋದು. ಇದು ನಮ್ದು ಆಟೋಮೆಟಿಕ್ ಆಫ್ ಆಗ್ತದ್ರಿ ಆ ಸ್ವಿಚ್ಚಿಗೆ ಬಂದ್ ಹತ್ತದ್ಗಳಿಗೆ. ಓಕೆ ಓಕೆ ಸ್ಟಾರ್ಟರ್ದಾಗ ಎನ್ವಿಸಿ ಕೊಯ್ಲಿಕ್ಕೆ ಕೊಟ್ಟಿನಿ ಸರ್, ಆ ಬಾಲಿಗೆ ಬಂದ್ ಹತ್ತದ್ಗಳಿಗೆ ಮೋಟರ್ ಬಂದ್ ಆಗ್ತದೆ ಸರ್. ಬಂದ್ ಆಗ್ಬಿಡ್ತೇನೆ. ಹಾ, ಆಟೋಮೆಟಿಕ್ ಬಂದ್ ಆಗ್ತದೆ ಸರ್. ಓಕೆ ಓಕೆ ಓಕೆ. ಈಗ ಏನು ಸರ್ ಇದು? ರೇನ್ ಪೈಪ್, ಪೆಪ್ಸಿ ಪೈಪ್ ರೀ, ವೇಸ್ಟ್ ಹಾಲಾರ್ದಂಗೆ ರೀ. ಈಗ ನಮ್ಮ ರೈತರು ಏನು ಮಾಡಲ್ಗತ್ತೀರಿ ಸರ್, ಒಂದ್ಸಲ ರೇನ್ ಪೈಪ್ ಬಳಸೋದು ಒಟಾಕಲ್ಗತ್ತೀರಿ ಸರ್, ಬಿಟ್ಟಾಕಲ್ಗತ್ತೀರಿ. ನಾವು ಅದು ಸುತ್ತದ ಇಕ್ವಿಪ್ಮೆಂಟ್ಸ್ ಇದ್ದಿದ್ದಿಲ್ರಿ, ಅದ್ರ ಸಲಕ್ಕೆ ರೇನ್ ಪೈಪ್, ಪೆಪ್ಸಿ ಪೈಪ್ ಸುತ್ತದ ಇಕ್ವಿಪ್ಮೆಂಟ್ಸ್ ಇದ್ದಿದ್ದಿಲ್ಲ ಸರ್ ಮಾರ್ಕೆಟ್ನಾಗ. ಓಕೆ, ಇದು ನಾನು ಮಾಡೀನಿ ಸರ್. ಇದು ಭಾಳಷ್ಟು ರೈತರಿಗೆ ಸೆಲ್ ಮಾಡೀನಿ ಸರ್. ಇದು ಈ ಥರ ಬರ್ತದೆ ಸರ್. ಇದು ಒಳಗಿಂದ ಇದು ಟೈಟ್ ಮಾಡ್ಕೊಂಡು ಬಿಡೋದು ಸರ್ ಖಾಯಂ. ಇದು ಓಕೆ, ಇದು ಸುತ್ತಬೇಕಾಗ್ತದೆ ರೀ. ಇದು ರೇನ್ ಪೈಪ್ ರೀ. ಇಷ್ಟು ಒಂದು ತುಕಡಿ ಹಾಕೊಂಬದ್ ಸರ್ ಇಲ್ಲಿ ಒಳಗೆ. ಓಕೆ ಓಕೆ. ಇಲ್ಲಿ ಹಾಕೊಂಡ್ರಿ ಇದು ಪ್ಲೇಟ್ ಹಚ್ಚೋದು ಸರ್. ಇದು ಓಕೆ, ಈ ಪ್ಲೇಟ್ ಹಾಕೊಂಬದ್ ಸರ್. ಇದು ಯಾವ ಸೈಜ್ ಬರ್ತದ ಅಷ್ಟು ಸೈಜ್ ಕಟ್ ಮಾಡ್ಕೊಂಡು ಇದು ಮಾಡೋದು ಸರ್. ಅದು ಅಂದ್ರೆ ಡಿಫ್ರೆಂಟ್ ಸೈಜಸ್ ಬರ್ತಾವಲ್ರಿ, ಅದ್ರ ಪ್ರಕಾರ ಮಾಡೋದು ಸರ್. ಪೆಪ್ಸಿ ಪೈಪ್ ಅಂದ್ರೆ ಇದು ಅಂತಾರೆ ಸರ್. ಇದು ಸುತ್ತಲಿಕ್ಕೆ ಇಲ್ರಿ ಇಕ್ವಿಪ್ಮೆಂಟ್ಸ್, ಇದೇ ಇದ್ರದಾಗೆ ಸುತ್ತಬಹುದು ಸರ್. ಅದನ್ನು ಎಲ್ಲ ಏನವಲ್ರಿ ಸರ್, ಸಣ್ಣ ಸಣ್ಣ ಇಕ್ವಿಪ್ಮೆಂಟ್ಸೇ ದೊಡ್ಡ ಕೆಲಸ ಮಾಡ್ತಾವ್ರಿ. ಈಗ ನಾವು ಇದ್ರದಿಂದ 2-3 ವರ್ಷ ಪೆಪ್ಸಿ ಪೈಪಿನ ಮೇಲೆ ಡ್ರಿಪ್ ಮಾಡಿದೇವೆ ಸರ್ ಕಬ್ಬಿಗೆಲ್ಲ. ಅದು ಸಮಯನೂ ಉಳಿತದ್ರಿ, ಹೆಚ್ಚಿಗೆ ನಮಗೆ ಲಾಸ್ ಆಗೋದು ತಪ್ತದೆ ಸರ್ ನಮಗೆ. ಮೆತ್ತದ ಬೆಳಕ ಒಂದು ರೌಂಡ್ ತಿರುಗ್ತಂದ್ರೆ ಆಯ್ತು ಸರ್. ಇದು ಇಲ್ಲಿ ನೋಡ್ರಿ ಸರ್. ಹೌದು ಈಗ ಸರ್, ಈಗ ಸರ್. ಓಕೆ, ಇದು ಎಷ್ಟು ದೂರಿಂದ ಹಾಕಿರ್ಲಕ್ರಿ, ಒಂದು 300 ಫೀಟ್ ತನೂ ಸುತ್ತ ಸರ್. ಇದು ಈಗ ಸರ್ ಭಾರಿ ಈಜಿ ಅದ ಸರ್. ಈಜಿ ಅದ ಸರ್, ಭಾಳ ಅನುಕೂಲ ಆಗ್ತದೆ ಈಗ ಸರ್. ಇಲ್ಲಿ ಟೇಪ್ ಮಾಡ್ಕೊಂಡು ಇದು ಮತ್ತೆ ನಟ್ಟು ಉಚ್ಕೊಂಡು ಇದು ಬಂಡಲ್ ತೆಗೆದು ಬಿಡ ಸರ್. ಇದೆಲ್ಲ ಸ್ಟೀಲಿಂದ ಯೂಸ್ ಮಾಡೀನಿ ಸರ್. ನಾವು ಬಾರ್ ಉಚ್ಚೋದ ನಂತರ ಹಾಳಾಗಬಾರ್ದು ಅಂತ ಹೇಳ್ರಿ. ಓಕೆ, ಈ ಕ್ವಾಲಿಟಿ ಇದು ಮಾಡಿ ಕೊಡ್ತೇವೆ ಸರ್. ಇದು ಎಷ್ಟಿಗೆ ಬೀಳ್ತದೆ? ಇದು 2000 ತನಕ ಬೀಳ್ತದೆ ಸರ್. 2000 ತನಕ. ಹಾಂ ಸರ್. ಓಕೆ, ಈಗ ಸರ್ ಹಿಂಗೆ ತಕ್ಕೊಂಬೋದ್ರಿ. ಈ ಬಂಡಲ್ ಏನು ಮಾಡ್ತದ್ರಿ, ಕಂಪ್ನಿದಾಗ ಹೆಂಗೆ ಸುತ್ತದಲ್ರಿ ಅದೇ ಥರ ಇಲ್ಲಿ ಮಾಡ್ಬಿಡೋಕೆ. ಓಕೆ, ಇಲ್ಲೇ ಓಕೆ. ಇದು ಬಂಡಲೇ ಆಗಿರ್ತದೆ ಸರ್. ಇದು ಸುಮಾರು ನಾ ಮಾಡಿ 96ದಾಗ ಮಾಡೀನಿ ಸರ್. ತೋಟಗಾರಿಕೆ ಬೆಳೆಗಳಿಗೆ ನಳ ನೀರಾವರಿ ರೀ. ಈಗ ಹನಿ ನೀರಾವರಿ ನಳ ನೀರಾವರಿದಾಗ ಡಿಫ್ರೆಂಟ್ ಏನದ ಅಂದ್ರೆ ಸರ್, ಹನಿ ನೀರಾವರಿದಾಗ ಬ್ಲಾಕೇಜ್ ಆಗ್ತಾವ ಸರ್. ನಮ್ಮ ಭಾಗದಾಗ ನೀರಿನಾಗ ಲವಣಾಂಶ ಹೆಚ್ಚಿಗೆ ಅವ ರೀ. ಹೌದು, ಆ ತೋಟಗಾರಿಕೆ ಬೆಳೆಗಳಿಗೆ ಸಬ್ಸ್ಟೆಂಟ್ ನೀರ್ನು ಆಗಲ್ರಿ. ಅದ್ರ ಸಲಕ್ಕೆ ಈ ನಳ ನೀರಾವರಿ ಇನೋವೇಷನ್ ಮಾಡಿದ್ ಸರ್. ಫಸ್ಟ್ ನಂದು ಇನೋವೇಷನ್ ಅಂದ್ರೆ ನಳ ನೀರಾವರಿ ಸರ್. ಹಾ ರೀ. ಈಗ ಅವಾಗಿನಿಂದ ಇವಾಗಿಂತನ ಅದೇ ಸಿಸ್ಟಮ್ ಮೇಲೆ ನೀರು ಹೋಗ್ತಾವ್ರಿ ಪೂರಾ. ಪ್ರತಿ ಒಂದ್ ಗಿಡಕ್ಕೆ ನೋಡ್ರಿ ನೀವು ನಳ ನೀರಾವರಿನೇ ಅದ ಸರ್. ಕಂಪ್ಲೀಟ್ ರೀ. ಅಲ್ಲಿ ಆನ್ ಆಫ್ ಶಿಫ್ಟ್. ಹಾ ರೀ ಸರ್. ನಾವು ಗಿಡಗಳಿಗೆ ಏಟ್ ಬೇಕು ಅಷ್ಟು ಹೆಚ್ಚ ಕಮ್ಮಿ ಮಾಡ್ಬೋದ್ರಿ. ಅದಕ್ಕೆ ನಾವು ಆಟೋಮೆಟಿಕ್ ಸರ್. ಇಲ್ಲಿ ಅದಾರ ಸರ್. ಈ ಗಿಡ ಸಣ್ಣದಿತ್ತಂದ್ರೆ ಇದು ಕಮ್ಮಿ ಮಾಡ್ಬೋದು ಸರ್ ನೀರು. ಓಕೆ, ಹಿಂಗ್ ಬಂದ್ ಮಾಡ್ಬೋದ್ರಿ. ಮತ್ತೆ ಇಲ್ಲಿ ಏನ್ರೆ ಕಸ ಅದು ಕಟ್ಕೋತು ನಮ್ ಜೀವಾಮೃತ ಅದೆಲ್ಲ ಡೈರೆಕ್ಟ್ ಬಿಡ್ಲಿಕ್ಕೆ ಇದ್ರದಿಂದ ಅನುಕೂಲ ಆಗ್ತದೆ ಸರ್. ಹಿಂಗ್ ಓಪನ್ ಏನಿದ್ರು ಓಪನ್ ಕ್ಲಿಯರ್ ಆಗ್ತದೆ ಸರ್. ಓಕೆ, ಮತ್ತೆ ಬೇಕಾದಾಗ ಹಿಂದ್ರಗಡೆ ನಳ ಹಾಕೊಂಬದ್ ಸರ್. ಅಂದ್ರೆ ಇದ್ರಾಗ ಫಿಲ್ಟರ್ ಆಗತ್ತೆ ಇಲ್ರಿ ಸರ್. ಓಕೆ, ಗಿಡಗಳಿಗೆ ಎಷ್ಟು ಬೇಕು ಅಷ್ಟು ಸಬ್ಸೆಂಟ್ ನೀರು ಸಿಗ್ತದೆ ಸರ್. ಓಕೆ, ಹಿಂಗೆ ಮತ್ತೆ ನಳ ತಿರುವುದ್ರಿ ಸರ್. ಇಲ್ಲಿ ಗಿಡ ಇಲ್ಲಾಂದ್ರೆ ಈ ನಳ ಬಂದ್ ಮಾಡ್ಬೋದು ರೀ. ಅದ್ರದ್ದು ನೀರು ಸೇವ್ ಆಗ್ತದೆ ಸರ್. ಈಗ ಸರ್ ನಮ್ಗೆ ಏಟ್ ಬೇಕು ಅಟ್ಟೆ ಇಡೋದ್ರಿ ಸರ್. ನೀವು ಇದನ್ನು ಆಟೋಮೆಟಿಕ್ ಆನ್ ಆಫ್ ರೀ. ಅಲ್ಲಿ ನಾವು ತೋರಿಸಿನಲ್ಲ ಸರ್ ಟೈಮರ್ ರೀ, ಅದ್ರ ಮೇಲೆ ನೀರು ಹೋಗ್ತದೆ ರೀ. 1 ಗಂಟೆ ಅರ್ಧ ಗಂಟೆ ನಾವು ಎಷ್ಟು ಬಿಟ್ಟೇವೆ ಅಷ್ಟೇ ಆನ್ ಆಗ್ತದೆ ಸರ್. ಹೈಡ್ರೋಫೋನಿಕ್ಸ್ ಯೂನಿಟ್ ಅದ ಸರ್. ಇದು ಜಲಕೃಷಿ ರೀ. ಜಲಕೃಷಿ ಅಂದ್ರೆ ಎಲ್ಲ ಕಡೆ ನೋಡ್ತೀರಿ ಸರ್ ನೀವು. ನಮ್ದು ಏನದ ಅಂದ್ರೆ ಟೆಕ್ನಾಲಜಿ ಸೋಲಾರ್ ಕನ್ವರ್ಟ್ ಅದ ಸರ್. ಓಕೆ, ಇಲ್ಲಿ ಈಗ ನಂಬಲ್ಲಿ ಹಸಿಮೆ ಮದ ಅಂತೇಳಿ ನಾ ಇದಕ್ಕೆ ಹಾಕಿಲ್ಲ ಸರ್. ಈಗ ಇದು ಪ್ಯಾನಲ್ ಮೇಲೆ ಚಾರ್ಜ್ ಆಗ್ತದೆ ರೀ. ಇದು DC ಮೋಟ್ರ್ ಅದ ರೀ. ಬರ್ರಿ ಸರ್, 1 to 5 ರೀ. 1 kg ಕಾಳು ಹಾಕಿದ್ರಿ ಅಂದ್ರೆ 5 kg ಮೇವು ಸಿಗ್ತದೆ ಸರ್ ನಿಮಗೆ. ಓಕೆ, ಇವು ಟ್ರೇದಾಗ ರೀ. ಓಕೆ, ನಾವೀಗ ನಂಬಲ್ಲಿ ಕಬ್ಬಿಂದ ಎಲ್ಲ ರೌದಿ ಹೊಂಟದಂತ ಇದಕ್ಕೆ ಯೂನಿಟ್ಗೆ ಹಾಕಿಲ್ರಿ. ಈಗ ಬ್ಯಾಸಿಗೆದಾಗ ನೀರಿನ ಉಳಿತಾಯ ಆಗ್ತದೆ ಸರ್ ಇದಕ್ಕೆ. ಹೌದು ಸರ್. ಹೌದು ಸರ್. ಬರೀ ಇದಕ್ಕೆ 100 ಲೀಟರ್ನಾಗ ಡೈಲಿ 45 kg ಮೇವು ಸಿಗ್ತದೆ ರೀ. ಖಾಲಿ 100 ಲೀಟರ್ ನೀರು. ಓಕೆ ಸರ್. ಇದು 24 ಗಂಟೆದಾಗ ಅರ್ಧ ಬ್ಯಾರಲ್ ನೀರು 100 ಲೀಟರ್ ನೀರು ಹೋಗ್ತದೆ ಸರ್. ಈ ಮೇವು ರೀ ಇಲ್ಲಿ 8 ಖಾನಿ ಇವ ಸರ್. 8 ಖಾನಿಗಳು ರೀ. ನಿಮಗೆ ಡೈಲಿ 9 ಟ್ರೇ ಬರ್ತಾವ ಸರ್. ಓಕೆ, ಒನ್ ಟ್ರೇಕ 1 kg ಹಾಕಿದ್ರಿ ಅಂದ್ರೆ 5 kg ಮೇವು ಬರ್ತದೆ ಸರ್. ಓಕೆ, ಹಾಗಾಗಿ ಡೈಲಿ 45 kg ಮೇವು ಈ ಯೂನಿಟ್ದಿಂದ ತೆಗಿಬೋದು. ಇದು ಎಷ್ಟು ಖರ್ಚು ಬರ್ತದೆ ಸರ್? ಸರ್ ಇದು ಒಂದು ರೈತರು ಮಾಡ್ಬೇಕಾದ್ರೆ ನಾ ಈಗ ಇನ್ಸ್ಟಾಲೇಷನ್ ಮಾಡಿ
ಚಾರ್ಜ್ ಹಿಡಿದು 30,000 ಮಾಡಿ ಕೊಡ್ತೀನಿ ಸರ್. ವಿತ್ ಎಲ್ಲ ಸೋಲಾರ್ ಎಲ್ಲ ಸೋಲಾರ್ ಬೇಕಾದ್ರೆ 15,000 ಎಕ್ಸ್ಟ್ರಾ ಆಗ್ತದೆ ಸರ್. 15,000 ಎಕ್ಸ್ಟ್ರಾ ವಿತೌಟ್ ಸೋಲಾರ್ ರೀ KBದು ಮೋಟರ್ ಹಾಕಿ ಮಾಡ್ಕೊಡ್ತೀನಿ ಸರ್. ಓಕೆ. ಸೋಲಾರೇ ಬೇಕು ಅವ್ರ ಬಳಿ ಏನು ಅನುಕೂಲ ಇಲ್ಲಪ್ಪ ಅಂದ್ರೆ 15,000 ಎಕ್ಸ್ಟ್ರಾ ಆಗ್ತದೆ ಸರ್. ಇದು ವಿತ್ ಫಾಗರ್ ಎಲ್ಲ ಹಾ ಸರ್, ಎಲ್ಲ ನಮ್ ಟ್ರಾನ್ಸ್ಪೋರ್ಟೇಷನ್ ನಮ್ದೇ ಸರ್. ಎಲ್ಲ ನಾವು ಈಗ ಹೊರಗೆ ಇದ್ರು ನೋಡ್ರಿ, ನಮ್ದು ಗುಲ್ಬರ್ಗ ಸೆಂಟರ್ದಿಂದ 200 ಕಿಲೋಮೀಟರ್ ತನಕ ಇದೇ ರೇಟ್ ರೀ ಸರ್. ಇದೇ ರೇಟ್ ಹಾ ಸರ್, ಇದು ನಮ್ಮ ಸಣ್ಣ ರೈತರಿಗೆ ಭಾಳ ಚೆನ್ನಾಗಿ ಇದು ಹಾ ಅನುಕೂಲ ಆಗ್ತದೆ ಸರ್. ಹಾಂ ಇದು ಒಂದೊಂದು ತಾಸಿಗೆ ಸ್ಪ್ರೇ ಮಾಡ್ತಾ ಇರ್ತೀವಿ ಮಾಡಬಹುದು. ಇದು ಮತ್ತೆ ಟ್ರೇ ಚೇಂಜ್ ಮಾಡ್ತಾ ಇರ್ಬೇಕೇನು ಸರ್? ಅದು ಸರ್ ಇವು ಟ್ರೇಗಳದಾಗ ನಾವು 9 ಟ್ರೇ ಕಾಳು ತಗೊಂಡೇವಲ್ರಿ, ಮತ್ತೆ 9 ಟ್ರೇ ಹಾಕದ್ರಿ. ಇವಕ್ಕೇನ್ ಅದಲ್ರಿ, ಸ್ವಲ್ಪ ನೀರಾದು ನಿಂದಿರ್ಬಾರ್ದು ಅಂತೇಳಿ ಹಿಂಗ ಇದು ಕೊಟ್ಟನ್ರಿ. ಇವು ಹಿಂಗ ಅಲ್ಲೇ ಬದಲಾಸ್ತದ ಸರ್. ಓಕೆ. ಯಾವ ರೇಜರ್ ನೀರ್ ನಿಂತೀವಿ ಅಂದ್ರೆ ಅಷ್ಟೇ ರೀ, ಇಲ್ಲಂದ್ರೆ ಕಾಳು ತೆಕ್ಕೊಂಬದ್ರಿ ಸರ್ ಡೈರೆಕ್ಟ್ ರೀ. ಇದು ಮತ್ತು ಇದು CPUCದೇ ಯಾಕೆ ಯೂಸ್ ಮಾಡಿದ ಅಂದ್ರೆ ನೀವು ಇದು 10-15 ವರ್ಷ ಆಯ್ತು ಸರ್, ಹಾಳಾಗಲ್ರಿ. ಓಕೆ. ಇದು ಕೊಳೆಯೋದು ಏನು ಮಾಡಲ್ರಿ, ವೇಟ್ನು ತಾಳ್ತದೆ ಸರ್. ಇಲ್ಲಿ ಒಂದು 8 ಕ್ವಿಂಟಲ್ ವೇಟ್ ಬಂದಂಗೆ ಆಗ್ತದೆ ಸರ್ ಟೋಟಲ್ ರೀ. ಇದೆಲ್ಲ ವೇಟ್ ತಾಳ್ತದೆ ರೀ. ಮತ್ತೆ ಇದಕ್ಕೆ ಸುಲೇಷನ್ ಹಚ್ಚಿಲ್ಲ ಸರ್ ನಾವು, ಶಿಫ್ಟಿಂಗ್ನು ಮಾಡ್ಬೋದ್ರಿ ರೈತರು. ಇಲ್ಲಿ ಬೇಡ ಅಂದ್ರೆ ಮತ್ತೊಂದು ಕಡೆನೂ ಡಿಸ್ಮ್ಯಾಂಟಲ್ ಮಾಡಿ ತೆಗ್ದಿದ್ದು ಮಾಡ್ಕೋಬಹುದು. ಅವರು ಹಿಂಗೆ ನೀರು ಇದು ಕಲೆಕ್ಟ್ ಮಾಡಿ ಮತ್ತೆ ಯಾವ್ದಾರ ಗಿಡಕ್ಕೂ ಬಿಡ್ಬೋದ್ರಿ, ಇದನ್ನು ವೇಸ್ಟ್ ಆಗಲ್ಲ ಸರ್. ಓಕೆ ಓಕೆ. ಹಂಗೆ ಮಾಡಿದ್ರಿ ನೀರು ಉಳಿತಾಯ ಮಾಡ್ಬೇಕು ಇನ್ನೂ ಅಂದ್ರಿ. ಇದು ಫಿಲ್ಟರ್ ಮಾಡಿ ನಾವು ತೊಗೋಬಹುದು ಸರ್. ಓಕೆ. ಇಲ್ಲಿ ಬರ್ತದೆ ನೋಡಿ ಸರ್, ಬ್ಯಾಟ್ರಿ ಪ್ಯಾನಲ್ ಅದ್ರದ್ದು DC ಮೋಟ್ರ್ ಇವೆಲ್ಲ ನಾವು ಈ ಟೆಕ್ನಾಲಜಿ ಹೊರಗಿನ ದೇಶದ ಅದ ರೀ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಾಗ ನಮಗೆ ಇದು ಡೆಮೋ ಕೊಟ್ರಿ ಸರ್. ರೈತರ ಬಳಿ ಬೂಸ್ಟ್ ಹೊಂಟದ್ರಿ, ಇದ್ರದ್ದು ಏನ್ರೆ ಇನೋವೇಷನ್ ಮಾಡ್ರಿ ಅಂದಾಗ ನಾ ಯಾಕೆ ಬೂಸ್ಟ್ ಹೊಂಟದಂದ್ರೆ KV ಕರೆಂಟ್ ಬಾರ್ ಹೋಗಿ ಬರೋದ್ರಿಂದ ಬಾರ್ ಸ್ಪ್ರೇ ಆಗ್ಲತ್ತಿತ್ರಿ. ಅದ್ರ ಬದಲಾಗಿ ನಾವು ಈ ಸೋಲಾರ್ ಕನ್ವರ್ಟ್ ಮಾಡೀನಿ ಸರ್. ಇದು ಟೈಮ್ ಟು ಟೈಮ್ 24 ಗಂಟೆ ಕರೆಂಟ್ ಇರೋದ್ರಿಂದ ರೀ ಬೂಸ್ಟ್ ಬರೋ ಚಾನ್ಸಸ್ಸೇ ಇಲ್ಲ ಸರ್. ಹಂಗಾಗಿ ಸಕ್ಸಸ್ ಆಗ್ಯದ ಸರ್. ಇದು ಈಗ ಆನ್ ಆಯ್ತು ನೋಡಿ ಸರ್. ಮತ್ತು ಈ ಟೈಮರ್ ಅದ ಸರ್, ಇಲ್ಲಿ ಟೈಮರ್ ಅದ ಸರ್. ಇಲ್ಲಿ ಈಗ ಆನ್ ಮಾಡಿದೆವು ಅಂದ್ರೆ ಆನ್ ಆಗ್ತದೆ ಸರ್. ಇಲ್ಲಿ ಚಾಲು ಆಯ್ತು ನೋಡಿ ಸರ್. ಈ ಬ್ಯಾರಲ್ದಾಗ ನೀರು ಆಯ್ತದೆ ಸರ್. ನೀವು ಗ್ಯಾಪ್ ಎಷ್ಟು ಇದು ಮಾಡಿರಿ ಸರ್? ಇದು ಯಾವಾಗ ಸರ್? ಇದು ಟೈಮಿಂಗ್ ಯಾವ ಥರ? ಟೈಮಿಂಗ್ 1 ಅವರ್ ಸರ್. 1 ಅವರ್ 1 ಅವರ್ 30 ಮಿನಿಟ್ ರೀ. ನೀವು ಬ್ಯಾಸಿಗೆ ತೋಲ್ ಬಂತು 1 ಅವರ್ 1 ಮಿನಿಟ್ ರೀ. ಓಕೆ. ಮಳೆಗಾಲ ಜಾಸ್ತಿ ಬಂತು 1 ಅವರ್ 20 ಮಿನಿಟ್ ರೀ. ಓಕೆ. ಆ ಥರ ಹಿಂಗೆ ಅದ್ರ ತೇವಾಂಶ ನೋಡ್ಕೊಂಡು ಅದ್ರ ಮೇಲೆ ಸ್ಪ್ರೇ ಆಗ್ತದೆ ಸರ್ ಅದು. ಓಕೆ. ಇಲ್ಲಿ ಸೈಡಿಗೆ ನೀರು ಟ್ಯಾಂಕ್? ಹಾಂ ರೀ, ಟ್ಯಾಂಕ್ ಅದ ಸರ್. ಇದು ಡೈಲಿ 1 ಬ್ಯಾರಲ್ ತುಂಬದ್ರಿ, ಹೋಗೋದು ಅರ್ಧ ಬ್ಯಾರಲ್ಲೇ ಹೋಗ್ತದೆ ಸರ್ ನೀರು. ಓಕೆ. ಈಗ ಅಲ್ಲಿ ಆ ಟೈಮಿಗೆ ಆಫ್ ಆಗಿಬಿಡ್ತಾರೆ, ಮತ್ತೆ 1 ಗಂಟೆ ಬಿಟ್ಟು ಆನ್ ಆಗ್ತದೆ ಸರ್. ಓಕೆ. ಈಗ ರೈತರು ಯಾಕೆ ಅಗ್ರಿಕಲ್ಚರ್ದಾಗ ಖರ್ಚ ಹೊಂಟದ ನಮ್ಗೆ ಲಾಸ್ ಅದ ಅಂತಾರ್ರಿ. ಟೆಕ್ನಾಲಜಿಗಳನ್ನ ಅಡ್ಯಾಪ್ಟ್ ಮಾಡ್ಕೋಬೇಕ್ರಿ, ಸಮರ್ಥವಾಗಿ ಯೂಸ್ ಮಾಡ್ಕೋಬೇಕು ಸರ್. ಅಂದಾಗ ಮುಂದೆ ಬರ್ಲಿಕ್ಕೆ ಆಗ್ತದ್ರಿ. ಕರೆಕ್ಟ್ ಸರ್. ನಾವು ಈ ಮತ್ತೊಂದ್ ಕಡೆ ನೋಡೋದಿಲ್ಲ, ನಾವೇ ಸೆಣ್ಯರ್ ಅಂದ್ರೆ ನಡೆಯಲ್ಲ ಸರ್. ನಾವು ಇಷ್ಟು ಮಾಡಿದೆವು ಅಂದ್ರೂ ನಾವು ಮತ್ತೊಬ್ರು ರೈತರು ಹೊಲಕ್ಕೆ ಹೋಗಿ ಕಲಿತೇವೆ ಸರ್. ಎಕ್ಸಾಕ್ಟ್ಲಿ. ಕಲಿಯೋದು ಭಾಳ ಅದ ಸರ್ ಇದ್ರಾಗ. ಈ ಫೀಲ್ಡ್ನಾಗೆ ನಂದು ಸುಮಾರು ಒಂದು 40 ವರ್ಷ ನಡೆದು ಫೀಲ್ಡ್ನಾಗೆ ಇದ್ದೇನೆ ರೀ, ಆದರೂ ಕಲಿತಾ ಇದ್ದೀನಿ ಸರ್. ಇಲ್ಲ ಸರ್, ಕಲಿಯೋದು ಇಂಪಾರ್ಟೆಂಟ್ ಅದ ಸರ್. ಇಂಥವೆಲ್ಲ ಜ್ಞಾನಗಳು ತೊಗೊಂಡಾಗ ಅಗ್ರಿಕಲ್ಚರ್ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಬರ್ರಿ ಸರ್. ಸರ್ ಇದು ಜೀವಾಮೃತದ್ದು ನಾವು ಏನು ಮಾಡೀವಿ ಅಂದ್ರೆ ಈಗ 1,000 ಲೀಟ್ರದ್ದು ಮಾಡಿದ್ದೇವೆ ಸರ್. ಇದನ್ನು ಆಟೋಮೇಷನ್ ಅದ ಸರ್ ಎಲ್ಲ ರೀ. ಓಕೆ. ಇಲ್ಲಿ ಬ್ಯಾಟ್ರಿ ಬರ್ತದೆ ರೀ, ಸೋಲಾರ್ ಪ್ಯಾನಲ್ ಬರ್ತದೆ ಸರ್. ಈಗ ರೈತರು ಈಗ ನನಗೆ ಆರ್ಡರ್ ಮಾಡ್ಯಾರ ಸರ್, ಇವತ್ತೇ 15 ಬ್ಯಾರಲಕ್ಕೆ ಮಾಡಿಕೊಡ್ರಿ ಅಂದಾರ ಸರ್. ಇಬ್ಬರದ್ದು ಆರ್ಡರ್ ಅದಾರ ಸರ್. 1000 ಲೀಟರ್? ಹಾಂ, 1000 ಲೀಟ್ರದ್ದು 15 ಬ್ಯಾರಲ್ಗಳು ಸರ್. ಅವ್ರು ಕಮರ್ಷಿಯಲ್ ಆಗಿ ವ್ಯಾಪಾರ ಮಾಡೋರ ಸರ್. ಈಗ ಆನ್ ಮಾಡಿದೆ ನೋಡ್ರಿ ಸರ್. ಇದು 3 ಮಿನಿಟ್ ಟೈಮಿಂಗ್ ಇಟ್ಟೀನಿ ಸರ್. ಇದು 3 ಮಿನಿಟ್ಸ್ ಇದೆ ಸರ್? 3 ಮಿನಿಟ್ ಅದ ಸರ್. ಓಕೆ. ಕಲ್ಚರ್ ಪೂರಾ ತೆಳಗಿನಿಂದ ಮ್ಯಾಲಿನ ತನಕ ಕಲಿಸ್ತದೆ ಸರ್ ಅದು. ಓಕೆ ಓಕೆ. ಈಗ ಪೂರಾ ಇದು 3 ಮಿನಿಟ್ ತನಕ ತೆಳಗಿನಿಂದ ಮ್ಯಾಲ ತನಕ ಬರ್ತದೆ ಸರ್ ಅದು. ಇದು ಖರ್ಚು ಎಷ್ಟು ಬರ್ತದೆ ಸರ್? ಸರ್ ಇದು ನೋಡ್ರಿ 1,000 ಲೀಟರ್ಗೆ 7,500 ಬರ್ತದೆ ಸರ್. ಅದಕ್ಕೂ ಬಂದಂಗೆ ರೀ. ಈಗ 2 ಮಾಡಿದ್ರಿ ಅಂದ್ರೆ ನಿಮಗೆ 12,000 ತನಕ ಬರ್ತದೆ ಸರ್. ಓಕೆ. ಈಗ 5-6 ಮಾಡಿದ್ರೆ ಮತ್ತೆ ಖರ್ಚ ಕಮ್ಮಿ ಬರ್ತದೆ. ಓಕೆ ಓಕೆ. ಅಲ್ಲಿ ಯಾಕಂದ್ರೆ ಬ್ಯಾಟ್ರಿ ಪ್ಯಾನಲ್ ಅವೇ ಇರ್ತಾವಲ್ರಿ, ಮೋಟರ್ಗಳು ಹೆಚ್ಚಿಗೆ ಆಗ್ತಾವ ಸರ್ ಅಷ್ಟೇ. ಓಕೆ. ಆ ಥರ. ಹಾಂ ಸರ್. ಇದು ಎಲ್ಲ ರೆಡಿ ಆದ ಬೆಳಕ್ ರೀ, ಇಲ್ಲಿದಿಂದ ನಾವು ಡೈರೆಕ್ಟ್ ಬಿಡ್ತೇವೆ ಸರ್ ಬೆಳೆಗಳಿಗೆ. ಇದು ಕನೆಕ್ಷನ್ ಮಾಡಿಬಿಡ್ತೇವೆ ರೀ ಈ ಥರ. ಓಕೆ. ಹಾಂ ಸರ್. ಇಲ್ಲಿ ಕುಡಿಯೋದ್ರೆ ಡೈರೆಕ್ಟ್ ಇದ್ರಾಗ ಹಾಕ್ಬಿಟ್ಟೇವೆ ಅಂದ್ರೆ ಸೀದಾ ಹೋಗ್ತದೆ ಸರ್. ಸೀದಾ ಡ್ರಿಪ್ ಮುಖಾಂತರ? ಹಾಂ ಸರ್, ಡ್ರಿಪ್ ಮುಖಾಂತರ ಹೋಗ್ತದೆ ಸರ್. ಓಕೆ. ಇದು ರೀಸೆಂಟಾಗಿ ಮಾಡೀನಿ ಸರ್. ಇದಕ್ಕೆಲ್ಲ ನೆಳ್ಳದು ಮಾಡ್ಬೇಕ್ರಿ, ಇನ್ನೊಂದು ಜರ ಕೆಲಸ ಅದ ರೀ. ಹಾಂ ಸರ್. ಇದು ಇಲ್ಲಿ ಏನು ಮಾಡೀನಿ ಸರ್, ಕನೆಕ್ಷನ್ ರೀ, ವಾಟರ್ ಲೆವೆಲ್ ಮೇಂಟೈನ್ ಮಾಡ್ತಾರೆ. ಒಂದು ಸ್ವಿಚ್ ಅದ ರೀ. ಇದು ಇಲ್ಲಿ ನಾವು ತುಂಬೋದಿಲ್ಲ ಸರ್ ಬ್ಯಾರಲ್. ಆ ಬಾಲಿಗೆ ಬಂದು ಹತ್ತಿದ್ರೆ ಆಟೋ ಕಟ್ ಆಗ್ತದೆ ತಾನೇ. ಈ ಬ್ಯಾರಲ್ ತುಂಬಿನೂ ಚೆಲ್ಲಲ್ರಿ, ಅವಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹೋಗಿ ಅಲ್ಲಿ ಬಂದ್ ಆಗ್ತದೆ. ಹಾಂ, ಬಾಲ್ ಅದ ರೀ, ಅದು ತಾನೇ ಕಟ್ ಆಗ್ತದೆ ಸರ್. ಅಂದ್ರೆ ಮನುಷ್ಯನ ಪವರ್ ಕಮ್ಮಿ ಮಾಡ್ಬೇಕ್ರಿ ಅಗ್ರಿಕಲ್ಚರ್ನಾಗ ರೀ. ಮ್ಯಾನ್ ಪವರ್ ಕಡಿಮೆ ಮ್ಯಾನ್ ಪವರ್ ಕಮ್ಮಿ ಮಾಡಿದಾಗ ಅದೇ ಹೆಚ್ಚಿಗೆ ಆಗ್ತದೆ ಸರ್. ಅದು ನೋಡ್ರಿ ಸರ್, ಈಗ ಇನ್ನೂ 2 ಮಿನಿಟ್ ರನ್ ಆಗ್ತದೆ ಸರ್.
ಈಗ ಆನ್ ಟೈಮ್ನಾಗ ಇನ್ನ 2 ಮಿನಿಟ್ನಾಗ ಆಫ್ ಆಗ್ತದೆ ಸರ್. ಈ ಥರ ಬ್ಯಾಟ್ರಿ ಹಾಂ ರೀ, ಬ್ಯಾಟ್ರಿ ಆಪ್ರೇಟೆಡ್ ರೀ. ಇದು ಸೋಲಾರ್ ಎನರ್ಜಿ ಸ್ಟೋರ್ ಮಾಡ್ಕೋತದೆ ರೀ. ಇಡೀ ರಾತ್ರಿ ಎಲ್ಲ ಇದೇ ಕೆಲಸ ಮಾಡ್ತದೆ ರೀ. ಹಗಲತ್ತು ಯಾವಾಗ ಬಿಸಿಲು ಇರ್ತದೆ ಅವಾಗ ತೊಗೊಂಡ್ಬಿಡ್ತದೆ ಸರ್ ಅದು. ಸರ್ ಇದು ಶುಗರ್ ಕೇನ್ ಜ್ಯೂಸ್ ಅದ ಸರ್. ಇದು ಈಗ ನಾವು ಕಬ್ಬೆಲ್ಲ ಬೆಳಿತೇವಲ್ಲ ಸರ್, ನಾವ್ಯಾಕೆ ನಮ್ದು ಬೆಳಿಗ್ಗೆ ನಾವು ನಂಬಲ್ಲೇ ಯಾಕೆ ಮಷಿನ್ ತಂದು ಕೇಸಿಂದ ಹಾಲು ಕುಡಿಬಾರ್ದು, ಗೆಸ್ಟ್ಗಳಿಗೆಲ್ಲ ಕೊಡಬಾರ್ದು ಅಂತೇಳಿ ಇದು ಮಾಡೀನಿ ಸರ್. ನಾ ಈಗ ನಾವು ಹೊರಗೆ ಒಯ್ದು ಕುಡಿಯೋದಕ್ಕೆನ ರೀ, ನಾವು ಕಬ್ಬು ಬೆಳಿತೇವಲ್ಲ ಸರ್, ಈಗ ನಾವೇ ಜ್ಯೂಸ್ ಹಿಂಡ್ಕೊಂಡು ನಾವೇ ಕುಡಿಬಹುದು ಸರ್. ಸ್ಟೀಲಿಂದ ಅದ ಸರ್, ಇದು ಚೆನ್ನಾಗಿರ್ತದ್ರಿ. ಎಷ್ಟಕ್ಕೆ ಸಿಕ್ಕತ್ತೆ? ಕ್ವಾಲಿಟಿ ಇರ್ತದ್ರಿ. ಒಂದು 12,000 ತನಕ ಬರ್ತದೆ ಸರ್. 12,000? ಹಾಂ ಸರ್. ಓಕೆ ಓಕೆ. ಈಗ ನೀವು ಸಣ್ಣದೊಂದು ಮೋಟ್ರ್, ಒಂದು HP ಮೋಟ್ರ್ ಕೂಡಿಸಿ ಮೋಟ್ರ್ ಮೇಲೂ ಆಪರೇಟ್ ಮಾಡ್ಬೋದು ಸರ್. ಅದ್ರದ್ದು ಜ್ಯೂಸ್ ಮಾಡಿ ಮಾರ್ಬೋದು. ನಮ್ಮ ಕಡೆ ಕಬ್ಬು ಇರ್ತದೆ, ಎಲ್ಲಾನು ಇರ್ತದ್ರಿ ಸರ್. ಹೌದೌದು. ಈಗ ಮತ್ತೊಬ್ರ ಬಲ್ಲಿ ಹೋಗಿ ಹಾಲು ಕುಡಿಯೋದಕ್ಕಿನ ರೀ, ನಮ್ಮಲ್ಲಿ ಮಷಿನ್ ಹಾಕಿ ನಾವೇ ಹಿಂಡಿ ಕುಡಿಬೋದು ಸರ್ ಆರಾಮಾಗಿ. ಈ ಥರ ನೋಡ್ರಿ ಸರ್, ಭಾಳ ಈಜಿ ಬರ್ತದೆ ಸರ್. ಮತ್ತೆ ಇದ್ರದಾಗ ಏನೂ ಇರಲ್ಲ ಸರ್, ಎಲ್ಲ ಸ್ಟೀಲ್ದು ಇರ್ತದ್ರಿ. ಹಾಂ ರೀ, ಬಿಂಡಿಗಳು 3 ಬಿಂಡಿ ಇರ್ತಾವ ಸರ್. ಇದು ನೋಡ್ರಿ ಸರ್, ಪೂರಾ ಖಾಲಿಯಾಗಿರ್ತದೆ ರೀ. ಪೂರಾ 2ನೇ ಸಲ ಹಾಕಿದ್ರೆ ಏನು ಬರಲ್ಲ ಸರ್ ಅದು. ಸೆಕೆಂಡ್ ಸಲ ನಳ ಸಿಸ್ಟಮ್ನು ಕೊಟ್ಟರೆ, ನಳ ಸಿಸ್ಟಮ್ ಅದ ಸರ್. ಅದು ಒಳಗೆ ಚನ್ನಿ ನಳ ಎಲ್ಲ ಫಿಲ್ಟರ್ ಆಗೇ ಬರ್ತದೆ ಸರ್ ಅದು. ಎಷ್ಟು ಗ್ಲಾಸ್ ತಂದ ಸರ್? 500 ಗ್ಲಾಸ್ ರೀ. 500 ಗ್ಲಾಸ್? 500 ಗ್ಲಾಸ್ ಒಂದೇ ವರ್ಷನಾಗ ಫ್ರೀ ಆಗ್ತದೆ ರೀ ಮಷಿನ್. 20 ರೂಪಾಯಿಗ್ರಿ ಹಂಗೂ ಮಾರ್ಕೆಟ್ನಾಗ ಅದ ರೀ ಈಗ ಒಂದು ಗ್ಲಾಸಿಗೆ? 20 ರೂಪಾಯಿ ಅದ ಸರ್. 10,000 ರೂಪಾಯಿ ಆಯ್ತು ರೀ ಆಲ್ಮೋಸ್ಟ್ ಸ್ವಲ್ಪ. 5 ಕರೆಕ್ಟ್ ನೋಡಿ ಸರ್. ಸೋಲಾರ್ ಸೈರನ್ ಸರ್. ಇದು ಬಡ್ಸ್ಗಳು ಹೊಸ ಸಲುವಾಗಿ ಇದು ಸೋಲಾರ್ ಮೇಲೆ ಆಗ್ತದೆ ಸರ್? ಸೋಲಾರ್ ಮೇಲೆ ಆಗ್ತದೆ ಸರ್. ಈ ಥರ ಪೆಂಡ್ರ್ ಬರ್ತದೆ ಸರ್. ಇದು ಅದು ರೆಕಾರ್ಡಿಂಗ್ ಒಳಗೆ? ಹಾಂ, ರೆಕಾರ್ಡಿಂಗ್ ರೀ ಸರ್. ಟೂನ್ಸ್ ರೆಕಾರ್ಡಿಂಗ್ ರೀ. ಇದಕ್ಕೆ ಚಾರ್ಜಿಂಗ್ ಸೋಲಾರ್ ಪ್ಯಾನ್? ಸೋಲಾರ್ ಪ್ಯಾನಲ್. ಓಕೆ ಓಕೆ. ಇಲ್ಲಿ ತೋರಿಸ್ತೇವೆ ನೋಡಿ ಸರ್ ಚಾರ್ಜಿಂಗ್. ಈಗ ಲೈಟ್ ಆಗಲತ್ತದ. ಹಾಂ ರೈಟ್ ಸರ್. ಓಕೆ. ಇದ್ರಾಗ ಇದ್ದೇವ್ರಿ ಸರ್. ಪೆಂಡ್ರಲ್ ಬರ್ತದೆ ಸರ್. ಓಕೆ. ಕೋಳಿ ಸಾಕಾಣಿಕೆ ಸೋಲಾರ್ ಕನ್ವರ್ಟ್ ಮಾಡೀನಿ ಸರ್. ಇದು ಎಲ್ಲ ಸೋಲಾರ್ ಮೇಲೆ ವರ್ಕ್ ಆಗ್ಬೇಕ್ರಿ. ಅಂದ್ರೆ ಕರೆಂಟ್ ಇರ್ಲಾರ್ದವ್ರಿಗೆ ಸೋಲಾರ್ ಮೇಲೆ ಕನ್ವರ್ಟ್ ಮಾಡೀನಿ ಸರ್. ಇದು ಪೂರ ಥರ್ಮೋಕೋಲ್ ಯೂಸ್ ಮಾಡಿರೋದು? ಥರ್ಮೋಕೋಲ್ ಯೂಸ್ ಮಾಡೀನಿ ಸರ್. ಸೋಲಾರ್ ಮೇಲೆ ವರ್ಕ್ ಆಗ್ತದೆ ಸರ್ ಇದು. ಈಗ ಲೈಟ್ ಇರ್ಲಾರ್ದವ್ರಿಗೆ. ಓಕೆ. ಕೋಳಿ ಸಾಕಾಣಿಕೆ ತತ್ತಿ ತಯಾರು ಮಾಡೋದ್ರಿ. ಈಗ ವರ್ಕ್ ಆಗ್ಲತ್ತ ನೋಡಿ ಸರ್. ಈಗ ಎಷ್ಟು ಉಷ್ಣಾಂಶ ಅದ ರೀ? 26 ಡಿಗ್ರಿ ಅದ ಸರ್ ಈಗ. ಈಗ ಆಟೋಮೆಟಿಕ್ ಹೆಚ್ಚಿಗೆ ಹಾಕೋತ ಹೋಗ್ತದೆ ಸರ್ ಅದು. ಈಗ ಒಳಗೆ ಲೈಟ್ ಹತ್ತಾವ್ರಿ, ಮರಿ ತೆಗೆದ್ರಿ. ಈಗ 26 ಇದ್ದಿದ್ದು 27 ಆಯ್ತು ನೋಡ್ರಿ ಸರ್. 36, 38 ಹೋಗಿ ಸ್ಟಾಪ್ ಆಗ್ತದ್ರಿ. ಓಕೆ, ಮ್ಯಾಕ್ಸಿಮಮ್. ಮತ್ತೆ ಅದು ಲೈಟ್ ಆಫ್ ಮಾಡ್ತದ್ರಿ. ಅದೇ ಡಿಗ್ರಿ ಮೇಂಟೈನ್ ಮಾಡ್ತದೆ ಸರ್. ಓಕೆ ಓಕೆ. ಇದು ಕರೆಂಟ್ ಮೇಲೆ ಇತ್ತು ಸರ್. ಕರೆಂಟ್ ಮೇಲೆ ಏನ್ ಪ್ರಾಬ್ಲಮ್ ಆಗ್ಲತ್ತಿತ್ರಿ, ಕರೆಂಟ್ ಹೋಗಿ ಬಂದು ಮರಿಗಳು ತತ್ತಿಗಳು ಒಡಗ ಆಲ್ಗತ್ತೀವ್ರಿ. ಓಕೆ. ಕರೆಕ್ಟ್ ಡಿಸ್ಚಾರ್ಜ್ ಆಲ್ಗತ್ತಿದಿಲ್ರಿ. 20 ದಿನಕ್ಕೆ ಅಂದ್ರೆ 20 ದಿನಕ್ಕೆ ಬರ್ಲಾಗ್ಯವ್ರಿ. ಅದಕ್ಕೆ ನಾ ಈ ಸೋಲಾರ್ ಕನ್ವರ್ಟ್ ಮಾಡೀನಿ ಸರ್. ಓಕೆ ಓಕೆ. ಇದು ಹೆಂಗ್ ವರ್ಕ್ ಆಗ್ತದೆ ಅಂದ್ರೆ ಇಲ್ಲಿ ನೋಡ್ರಿ ಸರ್. ಇಲ್ಲಿ ಫ್ಯಾನ್ ಅದ ರೀ, ಗಾಳಿ ಬರ್ತದ್ರಿ. ಇದು ಲೈಟ್ ಹತ್ತದ್ರಿ ಸರ್. ಅದು ಹೀಟ್ ಜನರೇಟ್ ಮಾಡೋ ಸಲಕ್ಕೆ ಪೂರಾ. ಹಾ ರೀ, ಎಲ್ಲ DC ಕರೆಂಟೇ ರೀ. ಇದು ಒಂದು ನೋಡ್ರಿ, ಒಂದು ನೀವು ಇದ್ರ ಮೇಲೆ ಅಂತಂದ್ರೆ ಒಂದು 12,000 ತನಕ ಬೀಳ್ತದೆ. ಕರೆಂಟ್ ಮೇಲಿಂದ ಅಂದ್ರೆ 4,000ದಾಗ ಬರ್ತದೆ. ಸೋಲಾರ್ ಪ್ಯಾನಲ್ ಎಕ್ಸ್ಟ್ರಾ ಬೇಕತ್ತ? ಸೋಲಾರ್ ಪ್ಯಾನಲ್ ಬ್ಯಾಟ್ರಿ ಬೇಕು ಸರ್. ಬ್ಯಾಟ್ರಿ ಬೇಕತ್ತ? ಬ್ಯಾಟ್ರಿ ಅದು ಬೇಕ್ರಿ. ಓಕೆ. ಈಗ ನೋಡ್ರಿ ಒಳಗೆ ಎಷ್ಟು ಐತ್ರಿ? 28 ಐತಿ. ಇದು ಎಷ್ಟು ತತ್ತಿಗೆ ಮರಿತಾರ? ಒಂದು 50 ತತ್ತಿ ಕೆಪಾಸಿಟಿ ಅದ ಇದ್ರದ್ರಿ. ಒಂದೇ ಸರ್ತಿ 50 ಮಾಡಿ 50 ಮರಿ ಬರ್ತಾವ. 50 ಮರಿ. ಇದು 20 ದಿನ ಬೇಕ್ರಿ. ಏನಿಲ್ರಿ, ನೀವು ಸಿಸ್ಟಮ್ ಚಾಲು ಮಾಡೋದು, ಹಚ್ಚಿ ಬಿಡೋದು, ದಿನ ಒಂದ್ಸಲ ತತ್ತಿ ತಿರುಗಿಸೋದು ಅಷ್ಟೇ. ಓಕೆ ಓಕೆ. ತಾನೇ ಮರಿ ಬರ್ತಾವ್ರಿ 20 ದಿನ. ನಾಲ್ಕು ಕೆಳ ಮಾಡ್ತಾ ಹಾ ರೀ. ಕ್ವಾಲಿಟಿ ರೀ. ಮತ್ತ 20, 50 ಹಾಕಿದ್ರಿ ಅಂದ್ರೆ 50ಕ್ಕೆ 45 ಮರಿ ಬರೀಬೇಕು. ಯಾಕಂದ್ರೆ ಇಲ್ಲಿ ಒಂದೇ ಹೀಟ್ ಇರ್ತದ್ರಿ. ಈ ಸೋಲಾರ್ ಕರೆಂಟ್ ಹೋಗೋದಲ್ರಿ ಇದು. ಕರೆಕ್ಟ್ ಸರ್. ಈ ಕೆವಿ ಕರೆಂಟ್ 4 ತಾಸು ಹೋಯ್ತಂದ್ರೆ ತತ್ತಿ ತಣ್ಣಗಾದ ಅಂದ್ರೆ ಹೀಟ್ ಕೊಡಲ್ರಿ. ಇದು ಕಂಟಿನ್ಯೂ 24 ಅವರ್ಸ್ ನಡೀತಾ ಇರ್ತದೆ ಸರ್. ಓಕೆ ಓಕೆ. ಈಗ ಏನದಲ್ ಸರ್, ಈಗ 28 ಡಿಗ್ರಿ ಅದಲ್ರಿ. ಈಗ ಇದು 38ಕ್ಕೆ ಹೋಗಿ ನಿಂತು ಬಿಡ್ತದ್ರಿ. ಹೌದು ಸರ್. ಮತ್ತೆ ಡೌನ್ ಆಯ್ತಂದ್ರೆ ಮತ್ತೆ ಲೈಟ್ ಆನ್ ಆಗ್ತಾವ್ರಿ. ಓಕೆ ಓಕೆ ಓಕೆ. ಅದು ಸೆನ್ಸರ್ ಅದ ರೀ ಒಳಗೊಂದು. ಅಲ್ಲಿ ಗೊತ್ತಾಯ್ತು. ಸೆನ್ಸರ್ ಅಷ್ಟೇ ಟೆಂಪರೇಚರ್ ಮೇಂಟೈನ್ ಮಾಡ್ತದ್ರಿ. ಓಕೆ. ಹಂಗಾಗಿ ಅಷ್ಟೇ ಬರ್ತದೆ ಸರ್ ಅದು. ಈಗ 29 ಐತ್ರಿ. ಕರೆಕ್ಟ್ ಸರ್. ಕರೆಕ್ಟ್. 39 ತನಕ ಟೆಂಪರೇಚರ್ ಮಿನಿಮಮ್ ಟೆಂಪರೇಚರ್ ನಾವು ಫಿಕ್ಸ್ ಆಗಿರ್ತದೆ. ಓಕೆ ಸರ್. ಅದು ಸ್ವಲ್ಪ ಕಡಿಮೆ ಆಯ್ತಂದ್ರೆ ಮತ್ತೆ ಅದು ಹೆಚ್ಚಿಗೆ ಆಗ್ತದ್ರಿ. ಕಮ್ಮಿ ಇದ್ದಾಗ ಲೈಟ್ ಆಫ್ ಆಗೋದು, ಆನ್ ಆಗೋದು ತಾನೇ ಆಗ್ತದೆ.
ಚೆನ್ನಾಗಿದೆ. ಇದು ರೇಷ್ಮೆ ಬೆಳೆಗೆ ಸುಣ್ಣ ಹೊಡೆಯೋದ್ರಿ ಇದು ರೀ ಫಾಗರ್ ಸಿಸ್ಟಮ್. ಸಿಸ್ಟಮ್ ರೀ. ಓಕೆ ಓಕೆ. ಇಲ್ಲಿ ಡೈರೆಕ್ಟ್ ಮೇಲೆ ಪೌಡರ್ ಹಾಕೊಂಡು ಕೆಳಗೆ ಮಾಡ್ಕೋಬೋದು. ಕೈಲಿಂದ ಚಲೋದ ಬದಲಿ ಇದು ನೀವು ಚಲೋದ್ ಬದಲು ಇದನ್ನ ಯೋಚನೆ ಮಾಡೀನಿ ಸರ್. ಇದು ಸ್ಪೀಡ್ ಕಮ್ಮಿ ಹೆಚ್ಚದ ಸರ್. ಓಕೆ 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 ಓಕೆ.